ನಾಪೊಕ್ಲು ಬಳಿಯ ಕಕ್ಕಬ್ಬೆ ನಾಲಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿರಾಜಪೇಟೆ ಮುಂಡ್ರೋಟು ವಲಯಾರಣ್ಯ ಇಲಾಖೆ ವತಿಯಿಂದ ಆಯೋಜಿಸಲಾದ ಕಾಡ್ಗಿಚ್ಚಿನಿಂದ ಅರಣ್ಯ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ವಿಭಾಗದ ವಲಯಾರಣ್ಯ ಗಸ್ತು ಪಾಲಕ ಈರಣ್ಣ ತೇಲಿಯವರು ಕಾಡ್ಗಿಚ್ಚಿನಿಂದ ಅರಣ್ಯ ಸಂರಕ್ಷಣೆಯ ಕುರಿತು ಮಾತನಾಡಿ, ನಿಸರ್ಗವು ನಮಗೆ ತಾಯಿ ಇದ್ದಂತೆ, ಅದನ್ನು ರಕ್ಷಿಸುವುದು ನಮ್ಮ ಧರ್ಮ. ತಾಯಿ ತನ್ನ ಮಗುವನ್ನು ಹೇಗೆ ಪ್ರೀತಿಯಿಂದ ಪೋಷಿಸುತ್ತಾಳೋ ಹಾಗೆ ಪ್ರಕೃತಿ ನಮಗೆ ಆಮ್ಲಜನಕ, ನೀರು ಮತ್ತು ಆಹಾರವನ್ನು ನೀಡಿ ಸಲಹುತ್ತಿದೆ. ಅರಣ್ಯಗಳ ಸಂರಕ್ಷಣೆ ಬಹಳ ಮುಖ್ಯ. ಅರಣ್ಯಗಳು ಭೂಮಿಯ ಶ್ವಾಸಕೋಶಗಳು. ಮರಗಳಿಲ್ಲದಿದ್ದರೆ ನಾವು ಉಸಿರಾಡುವ ಗಾಳಿ ವಿಷವಾಗುತ್ತದೆ. ಅರಣ್ಯಗಳು ಮಳೆಯನ್ನು ತರಿಸುತ್ತದೆ ಮತ್ತು ಸಾವಿರಾರು ವನ್ಯ ಜೀವಿಗಳಿಗೆ ಸುಂದರ ಆಶ್ರಯ ನೀಡುತ್ತದೆ. ಆದರೆ ಇಂದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಕಾಡುಗಳನ್ನು ನಾಶ ಮಾಡುತ್ತಿದ್ದೇವೆ. ಅರಣ್ಯಗಳ ರಕ್ಷಣೆ ಇಲಾಖೆಯಿಂದ ಮಾತ್ರವಲ್ಲ, ಎಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಎಂಎಚ್ ರಜೀನಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕಾಡುಗಳನ್ನು ಕಡಿದು ನಾಡು ಮಾಡಲು ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಉಸಿರಾಡಲು ಕೂಡ ಶುದ್ಧ ಗಾಳಿ ದೊರೆಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಇಲಾಖೆಯಿಂದ ನೀಡುವ ಸಲಹೆ ಸೂಚನೆಗಳನ್ನು ನಾವೆಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಗಿಡ ಮರಗಳನ್ನು ಬೆಳೆಸಿ ಪ್ರಕೃತಿ ಸೌಂದರ್ಯವನ್ನು ಕಾಪಾಡಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ರೋಹಿಣಿ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಸುಭಾಷ್, ಪ್ರಜ್ವಲ್, ಮುತ್ತಪ್ಪ, ಶರತ್, ಶಾಲೆಯ ಅತಿಥಿ ಶಿಕ್ಷಕರಾದ ಸಂಜು, ಶಾರಿಕಾ, ಎಸ್ಡಿಎಂಸಿ ಸದಸ್ಯರು, ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾಂಪಿಟೇಷನ್ ಅಲ್ಲಿ ಮಕ್ಕಳಿಗೆ ಗೊತ್ತಿಲ್ಲ, ನಾವು ಪಾಠ ಮಾಡುವಾಗ ಅದನ್ನೇ ಹೇಳ್ತೀವಿ. ಒಂದೊಂದು ಲೆಸನ್ ಇದೆ, ಕ್ಲಾಸಿನಲ್ಲಿ ಒಂದೊಂದು ಲೆಸನ್ ಇದೆ. ನಿಮ್ಮ ಬರ್ತ್ಡೇಗೆ ಒಂದು ಗಿಡವನ್ನು ನೆಡುವ ಮೂಲಕ ನಿಮ್ಮ ಬರ್ತ್ಡೇನ ಆಚರಣೆ ಮಾಡಿ ಅಂತ. ಇವಾಗ ನಮ್ಮ ಸಿಎಂ ಅವರೇ ಉದ್ಘಾಟನೆ ಟೈಮಲ್ಲೆಲ್ಲ ಬೊಕ್ಕೆ ಅದು ಇದನ್ನೆಲ್ಲ ಕೊಡುವುದು ಬೇಡ, ಗಿಡವನ್ನ ಕೊಡುವುದರ ಮೂಲಕ ಜನರಿಗೆ ಸನ್ಮಾನ ಮಾಡಿ ಅನ್ನೋದನ್ನು ಸಹ ಹೇಳಿದ್ದಾರೆ. ಹಾಗೆಲ್ಲ ಮಾಡಿದ್ರು ಸಹ ನಾವುಗಳು ಜನರು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಮರವನ್ನ ಕಡಿತಾನೇ ಇದ್ದೇವೆ. ಅದರಿಂದ ನಾವು ದುಡ್ಡು ಮಾಡ್ಕೊಳ್ತಾ ಇದ್ವಿ ಹೊರತು ನಮ್ಮ ಮುಂದಿನ ಪೀಳಿಗೆಗೆ ಆ ಮರ ಉಳಿಸೋದ್ರಿಂದ ಏನ್ ಬೇಕು, ಏನ್ ಸಿಕ್ಕುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಇನ್ನು ಇಲ್ಲೇ ನಾಲಡಿ ಅಂದ್ರೆ ಒಂದು ಗಾಡ್ ಸೆಕ್ಷನ್ ಅಂತ ಎಲ್ಲರೂ ಹೇಳ್ತಾರೆ. ಈಗ ಬರ್ತಾ ಅಲ್ಲೊಂದು ಹೂಮಾಲ ಎಸ್ಟೇಟ್ ಅಂತ ಬಂದಿದೆ. ಅಲ್ಲಿ ಇರೋ ಮರ ಗಿಡಗಳನ್ನೆಲ್ಲ ಕಡಿದು ದೊಡ್ಡ ನಾಡ ತರ ಆಗಿದೆ. ನಮಗೆ ಎಷ್ಟು ಪ್ಯೂರ್ ಇರ್ಬೇಕು. ಈಗ ನಮ್ಮ ಶಾಲೆ ಬಾರಿ ಬೊಬ್ಬೆ ಪಾಪ ಅವ್ರು ಬೆಳೆದಿರೋದನ್ನ ಉಳಿಸ್ಕೊಂಡ್ರೆ ಸಾಕು. ಆದ್ರೆ ಪ್ರಸ್ತುತ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಮನುಷ್ಯನ ದುರಾಸೆಯಿಂದಾಗಿ ಇರುವಷ್ಟು ಸಾಲು ಇನ್ನು ಬೇಕು ಅನ್ನೋ ದುರಾಸೆಯಿಂದ ಒತ್ತುವರಿ ಮಾಡಿಕೊಂಡು ಮರ ಗಿಡಗಳನ್ನೆಲ್ಲ ಕಡಿದು ನಾಡು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ನಾಡಿನಿಂದಾಗಿ ನಮ್ಗೆ ಸರಿಯಾದ ಉಸಿರಾಟಕ್ಕೆ ಸರಿಯಾದಂತಹ ಆಮ್ಲಜನಕ ಸಿಗ್ತಾ ಇಲ್ಲ. ರೋಗ ಬರ್ತದೆ. ಕೊರೋನಾದ ಎಕ್ಸಾಂಪಲ್ ಕೊಟ್ಟು ಮೇನ್ ಉದ್ದೇಶನೇ ಹಾಗೆ ಆಗಿರೋದು. ಸರಿಯಾದ ಆಮ್ಲಜನಕದ ಪ್ರಮಾಣ ನಮಗೆ ಸಿಗದೇ ಇರುವಾಗ, ನಮಗೆ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗುವಾಗ ಆಟೋಮೆಟಿಕ್ ರೋಗ, ಉಸಿರಾಟಕ್ಕೆ ತೊಂದರೆ ಬಂದೇ ಬರ್ತದೆ. ಆ ಸಿಚುವೇಶನ್ಗೆ ಕೊರೋನಾ ನಮ್ಮನ್ನ ತಲುಪಿಸಿದ್ದು, ಹೌದಲ್ವಾ? ಹಾಗಾಗಿ ನಾವು ಸರ್ ಹೇಳಿದ್ರೆ ಏನಂತ, ಬರ್ತ್ಡೇಗೆ ಕೇಕ್ ಕಟ್ ಮಾಡಬೇಡಿ ಅಂತ. ಈಗಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಏನಾಗಿದೆ ಅಂತಂದ್ರೆ ಪ್ರೆಸ್ಟೀಜ್. ಬಗ್ಗೆ ಒಂದೆರಡು ಮಾತುಗಳನ್ನ ಮಕ್ಕಳಿಗೆ, ಪೇರೆಂಟ್ಸ್ಗೆ, ನಮ್ಮಗಳಿಗೆ ತಿಳಿಯಲಿಕ್ಕೆ ಅನ್ಕೊಂಡು ವೇತನ ತಗೊಂಡು ಅವ್ರು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಆಗಮಿಸಿದ ಎಲ್ಲರಿಗೂ ಗೊತ್ತಿಲ್ಲ, ಹಾಗಾಗಿ ಎಲ್ಲರಿಗೂ ಸೇರಿಸಿ ಹೇಳ್ತೇನೆ. ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಅವರ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಇವಾಗ ಮುಂಡೋಟದಿಂದ ಈ ಕಾಡಿನಿಂದ ಅರಣ್ಯ ರಕ್ಷಣೆ ಯಾವ ರೀತಿ ಮಾಡಬೇಕು, ಅನಾನುಕೂಲಗಳೇನು, ಅನುಕೂಲಗಳೇನು, ಅರಣ್ಯ ರಕ್ಷಣೆ ಉಪಯೋಗಗಳೇನು ಅಂತ ಚಿಕ್ಕ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ತಾವೆಲ್ಲ ಆಗಮಿಸ್ತೀರಿ. ಆಮೇಲೆ ಶಾಲಾ ಸಿಬ್ಬಂದಿಯವರು ತುಂಬ ಸಹಕರಿಸ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ಮೊದಲಿಗೆ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ವಿಜಯನಾಶಕ ಗಣೇಶನನ್ನ ನಡೆಸುತ್ತಾ ಗೌರವಾನ್ವಿತ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹಶಿಕ್ಷಕ ವೃಂದವರು ಹಾಗೂ ಗ್ರಾಮದವರು ಹಾಗೂ ನಮ್ಮ ಸಹೋದ್ಯೋಗಿಗಳು, ಈ ಕಾರ್ಯಕ್ರಮದ ನೇತೃತ್ವವಾಗಿರ್ತಕ್ಕಂಥ ಮುಖಾನಿ ಮಕ್ಕಳಿಗೆ ನನ್ನ ಬೆಳಗಿನ ಶುಭೋದಯ ತಿಳಿಸುತ್ತಾ, ಬಸವಣ್ಣವರು ಹೇಳಿರುವಂತ ನುಡಿಮುತ್ತು, ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತ ಹೇಳಿರೋ ನುಡಿಮುತ್ತಿನ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭಿಸುತ್ತಿದ್ದೇನೆ. ನಿಸರ್ಗ ನಮಗೆ ತಾಯಿದ್ದಂತೆ, ಅದನ್ನು ರಕ್ಷಿಸುವುದು ನಮ್ಮ ಧರ್ಮ. ಅಂದ್ರೆ ಒಂದು ಅರಣ್ಯ ಅಥವಾ ಕಾಡಾಗಲಿ ಏನಕ್ಕೆ ಮುಖ್ಯ ಅಂದ್ರೆ, ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಕುಟುಂಬಕ್ಕೆ ಒಂದು ಮನೆ ಯಾವ ತರನೋ, ಒಂದು ಮನೆಗೆ ಒಂದು ಸೂರ್ಯ ಯಾವ ತರ ಮುಖ್ಯನೋ, ಕಾಡುಗಳು, ಪ್ರಾಣಿ ಪಕ್ಷಿಗಳು, ಆಮೇಲೆ ಸಾವಿರಾರು ಕೋಟಿ ಕ್ರಿಮಿ ಜೀವಿ ಜಂತುಗಳಿಗೆ ಅರಣ್ಯ ಆಶ್ರಯ ತಾಣ.
ಅದಕ್ಕೋಸ್ಕರ ನಾವು ಅರಣ್ಯವನ್ನ ಎಷ್ಟು ರಕ್ಷಣೆ ಮಾಡ್ತೀವಿ, ಅದರಿಂದ ನಮಗೆ ಲಾಭ ಇಲ್ಲ ಹೊರತಾಗಿ ನಮಗೆ ಅದಕ್ಕೆ ಲಾಭ ಇಲ್ಲ. ಅದು ನಿಸ್ವಾರ್ಥವಾಗಿ ನಮ್ಗೆ ಏನ್ ಮಾಡ್ತೀವಿ, ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಪೂರ್ವಜರು ನಮ್ಗೆ ಏನ್ ಮಾಡಿದ್ದಾರೆ, ಯಾವುದೂ ಬೆಲೆ ಕಟ್ಟಕ್ಕೆ ಆಗದಿರುವಂತಹ ಅರಣ್ಯವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಮುಂದಿನ ಪೀಳಿಗೆಗೆ ಅದೇ ಅಮೂಲ್ಯ ಬೆಲೆ ಬಾಳುವಂತಹ ಅರಣ್ಯವನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಳುವಳಿಯಾಗಿ ನೀಡಬೇಕು.